ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ 2026 ಸಬ್ಜೆಕ್ಟ್ ಅಕೌಂಟೆನ್ಸಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮಗೆ ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ನೋಡಿದರೆ ಸಾಕು ಸರ್. ಎರಡು ಪಾಠ ಓದಿದ್ರೆ ಸಾಕು, 50 ಮಾರ್ಕ್ಸ್ ಬರುತ್ತೆ ಅಂದರೂ ನೀವು ಕೇಳಕ್ಕೆ ರೆಡಿ ಇಲ್ಲ ಅಂದರೆ 59 ಮಾರ್ಕ್ಸ್ ಕಂಡ್ರೋ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಫಿನಿಶ್ ಟುಡೇಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳು. ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೆಸರನ್ನು ಹೇಳ್ತಾ ಇಲ್ಲ. ಇದು ಕ್ವಶನ್ ಪೇಪರ್ ಬಂದು ಧಾರವಾಡದ್ದಾಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ವಿಚ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಅಕೌಂಟಿಂಗ್ ಆ್ಯಸ್ ಎ ಪ್ರೋಸೆಸ್ ಆಫ್ ಇನ್ಫಾರ್ಮೇಷನ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ, ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಅಂತ. Question number 2, insignificant events are not recorded in the book of accounts due to dash anta ide. Right answer is materiality concept is the right answer. Question number 3, credit balance of a bank account in cash book shows dash. Right answer is overdraft is the right answer. Question number 4, my dear children, bank reconciliation statement compares a book statement with dash. Right answer is cash book. Question number 5, original cost of asset is rupees 10,000, estimated file is 10 years, expected solage value will be 2,000. What is the rate of depreciation anta ide. Right answer is option C, 8% is the right answer is option C. ಬನ್ನಿ ವಿದ್ಯಾರ್ಥಿಗಳೇ, ಈಗ fill in the blanks ಅನ್ನು ನೋಡ್ತಾ ಹೋಗೋಣ. ಅಕೌಂಟಿಂಗ್ ಮೆಜರ್ಸ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಯೂನಿಟ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮಾನಿಟ್ರಿ ಯೂನಿಟ್ ಅಂತ. ವಿದ್ಯಾರ್ಥಿ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ. ಅ ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ದ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ದ ಡ್ಯಾಶ್ ಅಂತ ಇದೆ. ನರೇಷನ್ ಈಸ್ ದ ರೈಟ್ ಆನ್ಸರ್. Question number 8, when a transaction is completely omitted from recording in the books of original records, it is an error of dash. Right answer is omission. Question number 9, arrangement of assets and liabilities in a particular order is known as dash. That is marshalling is the right answer. Question number 10, property tax payable is a dash. Right answer is liability account is the right answer. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗ್. ಕಾಸ್ಟ್ ಅಕೌಂಟಿಂಗ್ ಅಂತ ಇದೆ. ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದರೆ ರೈಟ್ ಆನ್ಸರು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ. ಇವರು ಕರೆಕ್ಟಾಗಿ ಆನ್ಸರ್ ಬರೆದಿದ್ದಾರೆ. ಪಿಟಿ ಕ್ಯಾಶ್ ಬುಕ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಕರೆಕ್ಟಾಗಿ ಆನ್ಸರ್ ಬರೆದಿದ್ದಾರೆ. ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಸಸ್ಪೆನ್ಸ್ ಅಕೌಂಟ್ ಅಂತ. ಕ್ವಶನ್ ನಂಬರ್ 4, ಪ್ರಾವಿಷನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಚಾರ್ಜ್ ಅಗೇನೆಸ್ಟ್ ಪ್ರಾಫಿಟ್. ಲಾಸ್ಟ್ ಒನ್ ಡ್ರಾಯಿಂಗ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡಿಡಕ್ಟೆಡ್ ಫ್ರಮ್ ಕ್ಯಾಪಿಟಲ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ಧನ್ಯವಾದಗಳು. ಇವರು ಯಾವುದೋ 6th ಕೂಡ ಹಾಕಿದ್ದಾರೆ, ಯಾವುದಕ್ಕೂ ಉತ್ತರ ಗೊತ್ತಿಲ್ಲ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್. ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಎ ವೋಚರ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಏನಾದರೂ ಬರಿಬೋದು ರೀ, ಒಂದು 4-5 ಇದೆ. ಕ್ಯಾಶ್ ಬುಕ್ ಬರೀರಿ, ಏನಂತೀರ, ಇನ್ವಾಯ್ಸ್ ಬರೀರಿ, ಬಿಲ್ ಬರೀರಿ, ರೆಸಿಪ್ಟ್ ಬರೀರಿ, ಅಥವಾ ಪೇನ್ ಸ್ಲಿಪ್ ಬರೀರಿ, ಏನಾದರೂ ಒಂದು ಬರೀರಿ, ಚೆನ್ನಾಗಿ ಬರೀರಿ ವಿತೌಟ್ ಸ್ಪೆಲ್ಲಿಂಗ್. ಬ್ಯಾಂಕ್ ಕಾಲಮ್ ಆಫ್ ದ ಕ್ಯಾಶ್ ಬುಕ್ ಆಲ್ವೇಸ್ ಶೋಸ್ ಅ ಡೆಬಿಟ್ ಬ್ಯಾಲೆನ್ಸ್ ಅಂತ ಇದೆ. ಫಾಲ್ಸ್ ಅಲ್ವಾ? ಫಾಲ್ಸ್. ವಾಟ್ ಈಸ್ ಎ ಪಾಸ್ಬುಕ್ ಅಂತ ಇದೆ. ಇದು ಜನರಲ್ ಕ್ವಶನ್ ಕಂಡ್ರೆ, ನಿಮ್ಮ ಅಪ್ಪಾಜಿ ಹತ್ರ ಇರುತ್ತೆ, ನಿಮ್ಮ ಹತ್ರ ಇರುತ್ತೆ, ನನ್ನ ಹತ್ರ ಇದೆ, ಎಲ್ಲರ ಹತ್ರನೂ ಇದೆ. ಕಾಮನ್ ಆರ್ಡಿನರಿ ಒಬ್ಬ ರೈತರ ಹತ್ರನೂ ಇರುತ್ತೆ. ಏನು ರೈತಲ್ಲಪ್ಪ ದುಡಿಯೋದು ಇಲ್ಲ ಅಂದರೆ ಅವನ ಹೆಸರಲ್ಲೂ ಇರುತ್ತೆ. ಪಾಸ್ಬುಕ್ ಈಸ್ ಎ ಫಿಸಿಕಲ್ ಬುಕ್. ಫಿಸಿಕಲ್ ಬುಕ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು. ಆಯಿತಾ? ಭಾಳ ಈಸಿಯಾಗಿ ಬರಿಬೋದು. ಆಯಿತಾ? ಆರ್ ಸ್ಟೇಟ್ಮೆಂಟ್ ಪ್ರೊವೈಡೆಡ್ ಬೈ ದಿ ಏನಂತೀರ ಬ್ಯಾಂಕ್ ಟು ದಿ ಅಕೌಂಟ್ ಹೋಲ್ಡರ್ ವಿಚ್ ರೆಕಾರ್ಡ್ಸ್ ಆಲ್ ದ ಟ್ರಾನ್ಸಾಕ್ಷನ್ ಆಫ್ ದಿ ಕಸ್ಟಮರ್ಸ್ ಅಕೌಂಟ್. ಕಸ್ಟಮರ್ ಅಕೌಂಟಿನ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಳಗೊಂಡಿರುವಂಥ ಪುಸ್ತಕವನ್ನು ಪಾಸ್ಬುಕ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡ್ EBIT ಅಂತ ಇದೆ. ಭಾಳ ಈಸಿ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ರೈಟ್ ದ ಮೀನಿಂಗ್ ಆಫ್ ಬ್ಯಾಡ್ ಡೆಟ್ಸ್ ಅಂತ ಇದೆ. ಬ್ಯಾಡ್ ಡೆಟ್ಸ್ ಆರ್ ದಿ ಅಮೌಂಟ್ ಆಫ್ ಮನಿ ಓಡ್ ಟು ಬಿಸ್ನೆಸ್ ದಟ್ ಈಸ್ ಡೀಮ್ಡ್ ಅನ್ಕಲೆಕ್ಟಿವ್ ಆರ್ ಇನ್ಕನ್ವೀನಿಯನ್ಸ್ ಫ್ರಮ್ ದಿ ಡೆಟರ್ಸ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ಹೋಗ್ಕೊಂಡು ಏನು ಬೇಡ ಕಂಡ್ರಿ, ಡೈರೆಕ್ಟಾಗಿ ಬರೀರಿ. ಡೆಪ್ಟ್ ವಿಚ್
ಕೆನಾಟ್ ಬಿ ರೀಕವರ್ಡ್, ದಟ್ ಈಸ್ ಕಾಲ್ಡ್ ಬ್ಯಾಡ್ ಡೆಟ್ಸ್ ಅಂತ ಅಷ್ಟೇ, ಮತ್ತೇನೂ ಇಲ್ಲ, ಭಾಳ ಈಸಿ. ಪಾರ್ಟ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ಎಲ್ಲ ಭಾಗ ನೀವೇ ನೋಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದಕ್ಕೂ ನಾನು ಆನ್ಸರ್ ಹೇಳ್ತಾ ಹೋದರೆ ವಿಡಿಯೋ ಬಹಳ ಲೆಂತಿ ಆಗಿಬಿಡುತ್ತೆ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ನಿಮ್ಮ ಕಾಲೇಜಿನ ನಿಮ್ಮ ಸಬ್ಜೆಕ್ಟಿನ ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲ ಕ್ವಶನ್ ಪೇಪರ್ಸ್ಗಳು ಕಳುಹಿಸಿ ಕೊಡಿ ನಮ್ಮ ಒಂದು ಮೇಲ್ಗಡೆಗೆ, ಬಹಳ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಯಾರಿಗೆಲ್ಲ ಇನ್ನೂ ಅಕೌಂಟೆನ್ಸಿ ಎಕ್ಸಾಮ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳು ನಾನು ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತಹ 2 ವೀಡಿಯೋಸ್ಗಳನ್ನು ಟೋಟಲ್ಲು, ಒಂದು ಪಾಸಿಂಗ್ ಪ್ಯಾಕೇಜು, ಒಂದು ಪ್ರಾಕ್ಟೀಸ್ ಪೇಪರ್, ಒಂದು ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಮಕ್ಕಳೇ. ನಿಜವಾಗಿಯೂ ಅದು ನಿಮಗೆ ಬೆನಿಫಿಟ್ ಆಗುತ್ತೆ. ದಯವಿಟ್ಟು ಆ ವಿಡಿಯೋಸ್ಗಳನ್ನು ವಾಚ್ ಮಾಡಿ. ಎಲ್ಲಿದ್ದಾವೆ ಸರ್ ಅಂತ ಹೇಳೋದಾದರೆ, 3 ದಿನ ಒಂದು ವಾರ ಆಯಿತು ಅಪ್ಲೋಡ್ ಮಾಡ್ತಾ. ನಾನು ಬರೀ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಬಿಟ್ಟು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಈಗ ಎಕ್ಸಾಮ್ ಅಲ್ವಾ, ಆನ್ವಲ್ಲು, ಹಾಗಾಗಿ ನಿಮಗೆ ಆಗ್ತಾ ಇರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಯಾರಿಗೆಲ್ಲ ಇನ್ನೂ ಎಕ್ಸಾಮ್ ಆಗಿರುವಂಥ ವಿದ್ಯಾರ್ಥಿಗಳು, ನಾನು 2 ದಿನಗಳ ಹಿಂದೆ ಒಂದು ಫೇಸ್ ಟು ಫೇಸ್ ವಿಡಿಯೋ ಹಾಕಿದ್ದೇನೆ ಮಕ್ಕಳೇ. ಎಲ್ಲ ಮಾಡಲ್ ಕ್ವಶನ್ ಪೇಪರು ಫ್ರೀಯಾಗಿ ಉಚಿತವಾಗಿ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದಾವೆ, ಹೋಗಿ ತಾವುಗಳು ಡೌನ್ಲೋಡ್ ಮಾಡಿಕೊಳ್ಬೋದು. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಆರ್ಟ್ಸು, ಸೈನ್ಸ್, ಕಾಮರ್ಸ್. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡಿ ಖುಷಿಯಾಗಿ. ಆಯಿತಾ? ತಪ್ಪನ್ನು ತಿದ್ದುವುದರಿಂದ ನಾನು ಚಿಕ್ಕವನಾಗುವುದಿಲ್ಲ, ತಪ್ಪನ್ನು ತಿದ್ದುವುದರಿಂದ ನೀವು ಕೂಡ ದೊಡ್ಡವರಾಗುವುದಿಲ್ಲ. ಆಯಿತಾ? ಯಾಕಂದರೆ ನಾಲೆಡ್ಜ್ ಈಸ್ ವೆರಿ ವಾಸ್ಟ್. ಧನ್ಯವಾದಗಳು. ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಜಾಣರಿಗೆ ಮಾತ್ರ ನನ್ನ ವಾಕ್ಯಗಳು ತರ್ತವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ನನ್ನ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಇದ್ದೀರಾ, ಏನು ಟೆನ್ಷನ್ ತಗೋಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಗ್ಲೀಷಲ್ಲಿ ಫೇಲ್ ಆಗ್ತಾಯಿದ್ರೆ ದಯವಿಟ್ಟು ನಮ್ಮ ಒಂದು ಇಂಗ್ಲೀಷ್ ವಿಡಿಯೋ ಅವರಿಗೆ ಕಳಿಸ್ಕೊಡಿ, ಸಾಕು. ಪಾಸಾಗಿಬಿಡ್ತಾರೆ, ನಿಮ್ಮನ್ನು ನೆನೆಸ್ತಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.